ವೇದಿಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು ಸತ್ತಪಿತ ಬಾಬಾ ಸಾಹೇಬ್ ಅಂಬೇಡ್ಕರಿಸಂ ಸತ್ತಮೇದೆ ಬಾಬಾ ಅಂಬೇಡ್ಕರಿಸಂ ಜೈ ಭೀಮ್ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಂವಿಧಾನ ಸಮರ್ಪಣಾ ದಿನಾಚರಣೆಯನ್ನು ನಾವೆಲ್ಲರೂ ಸೇರಿ ಇವತ್ತು ಬಾಬಾ ಸಾಹೇಬರ ಪ್ರತಿಮೆಗೆ ಮಾಲಾರ್ಪಣೆ ಮಾಡೋದ್ರ ಮೂಲಕ ಆಚರಣೆ ಮಾಡ್ತಾ ಇದ್ದೀವಿ. 1949 ನವೆಂಬರ್ 26ನೇ ತಾರೀಕು ಈ ದೇಶಕ್ಕೆ ಸಂವಿಧಾನವನ್ನು ಬರೆದು ಅಂದಿನ ರಾಷ್ಟ್ರಪತಿಗಳು ಮತ್ತು ಪ್ರಧಾನಮಂತ್ರಿಗಳಿಗೆ 1949 ನವೆಂಬರ್ 26ನೇ ತಾರೀಕು ಸಮರ್ಪಣೆ ಮಾಡಿದ್ರು. ಇಡೀ ದೇಶಕ್ಕೆ ಇವತ್ತು ಕೂಡ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನವನ್ನೇ ನಾವೆಲ್ಲರೂ ಕೂಡ ಅದೊಂದು ದೊಡ್ಡ ಗ್ರಂಥ. ನಮಗೆ ಅದು ಬೇರೆ ಇನ್ಯಾವುದೇ ಗ್ರಂಥಗಳಿದ್ರು ಅದು ಮುಖ್ಯ ಇಲ್ಲ. ನಮಗೆ ಬೇಕಾಗಿರ್ತಕ್ಕಂಥದ್ದು, ನಾವು ಪೂಜೆ ಮಾಡ್ತಕ್ಕಂಥದ್ದು, ಆರಾಧಿಸ್ತಕ್ಕಂಥದ್ದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಬರೆದಂಥ ಸಂವಿಧಾನ. ಆ ಸಂವಿಧಾನದ ಅಡಿಯಲ್ಲಿ ಭಾರತ ದೇಶದ 142 ಕೋಟಿ ಜನ ಇವತ್ತು ನೆಮ್ಮದಿಯಾಗಿ ನಾವೆಲ್ಲರೂ ಬದುಕ್ತಾ ಇದ್ದೀವಿ. ನಾವೆಲ್ಲರಿಗೂ ಕೂಡ ಸಾಮರಸ್ಯ ಮತ್ತು ಸಮಾನತೆ ಸಿಗ್ತಾ ಇದೆ ಅಂತ ಹೇಳಿದರೆ ಅದಕ್ಕೆ ಕಾರಣ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಂಥ ಸಂವಿಧಾನ. ಅದಕ್ಕೆ ನಾವು ಅದಕ್ಕೆ ಗೌರವವನ್ನು ಕೊಟ್ಟು ಇವತ್ತು ದೇಶಾದ್ಯಂತ ಭಾರತೀಯ ಜನತಾ ಪಾರ್ಟಿ ಸಂವಿಧಾನದ ಸಮರ್ಪಣೆ ದಿನವನ್ನು ಭೀಮ ಸ್ಮರಣೆ ಅನ್ನುವಂಥ ಕಾರ್ಯಕ್ರಮದಲ್ಲಿ ನಾವು ಇಡೀ ರಾಜ್ಯದೆಲ್ಲ ಕಡೆಯೂ ಕೂಡ ಇವತ್ತು ಆಚರಣೆ ಮಾಡ್ತಾ ಇದ್ದೀವಿ. ಬಂಧುಗಳೇ, ಅದಕ್ಕೆ ನಾವೆಲ್ಲ ಸೇರಿರ್ತಕ್ಕಂಥ ಮುಖಂಡರಿರ್ಬೋದು, ಕಾರ್ಯಕರ್ತರಿರ್ಬೋದು, ಸಾರ್ವಜನಿಕರಿರ್ಬೋದು, ಸಂವಿಧಾನ ಅಂತ ಹೇಳಿದರೆ ಮೊದಲು ನಾವು ಅದನ್ನು ಓದಿ ಅರ್ಥ ಮಾಡ್ಕೊಂಡು ತಿಳ್ಕೊಳ್ತಕ್ಕಂಥ ಜವಾಬ್ದಾರಿ ನಮ್ಮ ಮೇಲಿದೆ. ಆಗ ಮಾತ್ರ ಈ ದೇಶಕ್ಕೆ ಸ್ವಾತಂತ್ರ್ಯ ಬಂದ ಮೇಲೆ ಸಂವಿಧಾನಕ್ಕೆ ಒಂದು ಅರ್ಥಪೂರ್ಣವಾದಂಥ ಗೌರವವನ್ನು ಕೊಟ್ಟಂತಾಗ ಆಗ್ತದೆ ಅನ್ನುವಂಥ ವಿಚಾರವನ್ನು ನಾವ್ಯಾರೂ ಕೂಡ ಮರಿಬಾರ್ದು. ಅದಕ್ಕೋಸ್ಕರ ನಾವು ಒಂದು ಸಾಂಕೇತಿಕ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೇವೆ. ಡಿಸೆಂಬರ್ 6ನೇ ತಾರೀಕು ಒಳಗಡೆ ನಮ್ಮ ಜಿಲ್ಲೆಯಿಂದ, ನಮ್ಮ ಪಕ್ಷದ ವತಿಯಿಂದ ದೊಡ್ಡ ಪ್ರಮಾಣದಲ್ಲಿ ನಾವು ಎಲ್ಲ ಜನಾಂಗದ ಬಡವರೆಲ್ಲರೂ ಸೇರಿ, ನಮ್ಮ ಮುಖಂಡರುಗಳೆಲ್ಲರೂ ಸೇರಿ ನಾವು ದೊಡ್ಡ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಅದರ ಸಂವಿಧಾನ ಸಮರ್ಪಣಾ ದಿನ ಮತ್ತು ಭೀಮ ಸ್ಮರಣೆ ಈ ಹೆಸರಿನಲ್ಲಿ ಕಾರ್ಯಕ್ರಮ ಮಾಡಬೇಕಂತೇಳಿ ಈಗಾಗಲೇ ಅನೇಕ ತಾಲೂಕುಗಳಲ್ಲಿ ಪೂರ್ವ ಸಭೆ ಆಗಿದೆ. ಕಾರ್ಯಕ್ರಮ ಯಶಸ್ವಿಗೊಳಿಸ್ಬೇಕಂತೇಳಿ ನಾವೆಲ್ಲರೂ ಕೂಡ ಅಂದ್ಕೊಂಡಿದ್ದೀವಿ. ಅದರ ಜೊತೆಗೆ ನಮ್ಮ ತಾಲೂಕಿನಲ್ಲಿ ಇವತ್ತು ಯಾವ ರೀತಿ ಆಡಳಿತ ನಡೀತಾ ಇದೆ ಅನ್ನುವಂಥದ್ದನ್ನು ಸಾರ್ವಜನಿಕ ವಲಯದಲ್ಲಿ ಇವತ್ತು ಚರ್ಚೆ ಯಾವ ರೀತಿ ಆಗ್ತಾ ಇದ್ದರೆ, ಇದು KJPಯಲ್ಲಿ ಕೋಲಾರಲ್ಲಿ ಇದೆಯಾ ಅನ್ನೋಂಥದ್ದು ಮಟ್ಟಿಗೆ ಜನ ಯೋಚನೆ ಮಾಡ್ತಾ ಇದ್ದಾರೆ. ಅದು ಕೇವಲ ಭಾರತೀಯ ಜನತಾ ಪಾರ್ಟಿಯವರಲ್ಲ, ಈವನ್ ಕಾಂಗ್ರೆಸ್ ಪಕ್ಷದಲ್ಲಿ ದುಡಿದಂಥ, ಕಾಂಗ್ರೆಸ್ ಪಕ್ಷವನ್ನು ಕಟ್ಟಿದಂಥ, ಆ ಪಕ್ಷಕ್ಕೆ ರಾತ್ರಿ ಹಗಲು ದುಡಿದು ನಮ್ಮ ಪಕ್ಷ ಅಧಿಕಾರಕ್ಕೆ ಬರಬೇಕಂತೇಳಿ ಯಾರು ಶ್ರಮಪಟ್ಟು ದುಡಿದ್ರೋ ಅವ್ರಿಗೆ ಇವತ್ತು ಅವಮಾನ ಮತ್ತು ಅಪಮಾನಗಳು ಆಗಿ ಅವರು ಇವತ್ತು ಅವ್ರಿಗೆ ಗೌರವ ಸಿಗದೇ ಇರತಕ್ಕಂಥ ಪರಿಸ್ಥಿತಿ ಬಂದು ಒದಗಿದೆ ನಮ್ಮ ಕ್ಷೇತ್ರದ ಜನರಲ್ಲಿ. ಯಾಕೆ ಇದಕ್ಕೆ ಕಾರಣ ಏನಂತ ಹೇಳಿದ್ರೆ, ಇವತ್ತು ಆಡಳಿತ ನೀಡ್ತಕ್ಕಂಥ ಕೇಂದ್ರ ಕೋಲಾರ ಆಗಿದೆ. ಕೋಲಾರರು ಬಂದು KJPನ ಆಡಳಿತ ಮಾಡ್ತಾರೆ ಅಂತ ಹೇಳಿದ್ರೆ ಇದೊಂದು ವಿಪರ್ಯಾಸ. ನಮ್ಮ ಕ್ಷೇತ್ರದ ಜನರಿಗೆ ಒಂದು ರೀತಿ ಅವಮಾನ. ಇದು ಸೋಲಾಗಿದೆ, ನಮಗೆ ಅದನ್ನು ಸ್ವೀಕಾರ ಮಾಡಿದ್ದೀವಿ. ಜನ ತೀರ್ಪು ಅದು. ನಾವು ಅದಕ್ಕೆ ಯಾವತ್ತೂ ವಿರೋಧ ಮಾಡೋದಿಲ್ಲ. ನಮ್ಮ ಸರಿ ತಪ್ಪುಗಳನ್ನ ನಾವು ತಿದ್ಕೊಳ್ತೀವಿ. ಆದರೆ ಆಡಳಿತಕ್ಕೆ ಬರಬೇಕಂತೇಳಿ ಯಾವ ಕಾಂಗ್ರೆಸ್ ಪಕ್ಷದ ಮುಖಂಡರುಗಳು ಕಷ್ಟಪಟ್ಟು ದುಡಿದ್ರೋ ಅವ್ರಿಗೆ ಯಾವ ರೀತಿ ಅವಮಾನ ಆಗ್ತಾಯಿದೆ ಅಂತೇಳಿ ಸಾರ್ವಜನಿಕ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. ಇದು ನಿಜ ತಾನೇ? ಅದು ಮಾಧ್ಯಮದವ್ರಿಗೂ ಗೊತ್ತು, ಎಲ್ಲ ಮುಖಂಡರುಗಳಿಗೂ ಗೊತ್ತು. ಇದೊಂದು ರೀತಿ ರಿಪಬ್ಲಿಕ್ KJP ಆಗ್ಬಿಟ್ಟಿದೆ. ರಿಪಬ್ಲಿಕ್ KJP ಇದು. ಎಲ್ಲರಿಗೂ ಒಂದು ರೀತಿ ಡೆಮಾಕ್ರಸಿ ಆದರೆ KJPಲ್ಲೇ ಒಂದು ರೀತಿ ಆಗ್ತಾ ಇದೆ. ಈ ಆಡಳಿತ ವೈಖರಿಯನ್ನು ಎಂದು ಕೊನೆಗಾಣಿಸ್ಬೇಕು ಅಂತೇಳಿ ಎಲ್ಲರೂ ಕಾತರದಿಂದ ಕಾಯ್ತಾ ಇದ್ದಾರೆ. ರಾಜ್ಯದಲ್ಲೂ ಹಾಗೇ ಇದೆ,
ಮುಂದೆ ಬರ್ತಕ್ಕಂಥ ಎಲ್ಲ ಚುನಾವಣೆಗಳಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಯ NDA ಸರ್ಕಾರ ಅಧಿಕಾರಕ್ಕೆ ಬರುತ್ತೆ. ಮತ್ತು ಸ್ಥಳೀಯ ಮಟ್ಟದ ಚುನಾವಣೆಗಳಲ್ಲೂ ಕೂಡ ನಮ್ಮ ಅಭ್ಯರ್ಥಿಗಳೆಲ್ಲ ಗೆಲ್ಲುವಂಥದ್ದಕ್ಕೆ ನಾವೆಲ್ಲರೂ ಕಷ್ಟಪಟ್ಟು ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತೀವಿ. ಮುಂದಿನ ದಿನಗಳಲ್ಲಿ ಅನೇಕ ವಿಷಯಗಳನ್ನು ಎತ್ಕೊಂಡು ಹೋರಾಟ ಮಾಡೋದಿದೆ. ಭಾರತೀಯ ಜನತಾ ಪಾರ್ಟಿ ಸುಮ್ಮನೆ ಕೂತ್ಕೊಂಡ್ಬಿಟ್ಟಿದ್ದಾರೆ, ಅವ್ರು ಯಾರು ಕೇಳೋದಿಲ್ಲ, ಇಲ್ಲಿ ನಮ್ಮನ್ನು ಯಾರನ್ನೂ ಮಾತಾಡೋರಿಲ್ಲ, ನಾನೇ ಇಲ್ಲಿ ಸರ್ವಾಧಿಕಾರ ಅನ್ನುವಂಥವ್ರಿಗೆಲ್ಲ ಬುದ್ಧಿ ಕಲಿಸ್ತಕ್ಕಂಥ ದಿನ ಬರ್ತದೆ. ಆದರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನು ಕೊಟ್ಟಂಥ ದಿನ ಆಗಿದ್ದರಿಂದ ನಾವತ್ತು ಸಂವಿಧಾನ ಸಮರ್ಪಣಾ ದಿನವನ್ನು ಆಚರಣೆ ಮಾಡಿ ಇದೊಂದು ಸಾಂಕೇತಿಕ ಕಾರ್ಯಕ್ರಮ ಅಂತೇಳಿ ಮುಂದಿನ ಡಿಸೆಂಬರ್ 6ನೇ ತಾರೀಕು ಒಳಗಡೆ ನಾವು ದೊಡ್ಡ ಪ್ರಮಾಣದಲ್ಲಿ ಕಾರ್ಯಕ್ರಮ ಮಾಡೋದು, ಅದನ್ನು ಕೂಡ ನಿಮ್ಗೆ ತಿಳಿಸ್ತೀವಿ ಅಂತೇಳಿ ಇಲ್ಲಿ ಬಂದಂಥ ಎಲ್ಲ ನಮ್ಮ ಮುಖಂಡರಿಗೆ, ಕಾರ್ಯಕರ್ತರಿಗೆ ನಾನು ವಂದನೆಗಳನ್ನು ಸಲ್ಲಿಸಲಿಕ್ಕೆ ಬಯಸ್ತೀನಿ. ಸಂವಿಧಾನ ಪೀಠಿಕೆ ದೀಕ್ಷಾ ವಿಧಿ ರಾಷ್ಟ್ರಕ್ಕೆ ಭಾರತದ ಪ್ರಜೆಗಳಾದ ನಾವು ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಭಾರತವನ್ನು ಒಂದು ಜಾತ್ಯತೀತ ಪ್ರಜಾಸತ್ತಾತ್ಮಕ ಗಣರಾಜ್ಯವನ್ನಾಗಿ ರೂಪಿಸುವುದಕ್ಕಾಗಿ ಭಾರತೀಯರೆಲ್ಲರಿಗೂ ಸಾಮಾಜಿಕ ಆರ್ಥಿಕ ಮತ್ತು